ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಬಸವಣ್ಣನ ಹತ್ರ ನಾನು ಹೇಳಿದಾಗೆ ಮನಸ್ಸಲ್ಲಿ ನಾವೇನಾದ್ರು ಒಂದು ಅಂದ್ಕೋಬೇಕು, ಅದೇನಾದ್ರು ನಿಜ ಆಗುತ್ತೆ ಅಂದರೆ ಅದು ಮುಂದೆ ಬರುತ್ತೆ. ಸೊ ನಮ್ಮಪ್ಪನೂ ಏನೋ ಒಂದು ಅಂದ್ಕೊಂಡು ಕೇಳಿಕೊಂಡ್ರು, ಅದು ಒಂದು ಸೆಕೆಂಡಲ್ಲೇ ಅದು ಮುಂದೆ ಬಂತು. ಏನು ಕೇಳ್ಕೊಂಡಿರ್ತೀವಿ ಅದಾಗುತ್ತೆ ಅಂದರೆ ಅದು ಮುಂದೆ ಬರುತ್ತಂತೆ. ಸೊ ನಾವು ಅಂದ್ಕೊಂಡಿದ್ದು ಏನಾದರೂ ಆದ್ರೆ ಆ ದೇವಸ್ಥಾನಕ್ಕೆ ನಾವೇನಾದರೂ ಹರಕೆ ರೂಪದಲ್ಲಿ ಕೊಡಬೇಕು. ಇನ್ನು ಇದು ಕನ್ಸ್ಟ್ರಕ್ಷನ್ ಎಲ್ಲ ಹೇಗಾಗಿದೆ ಅಂತ ನಾವು ಒಳಗಡೆ ಹೋಗಿ ನೋಡ್ಕೊಬರ್ಬೋದು. ಸೊ ಇದು ಫುಲ್ ಕನ್ಸ್ಟ್ರಕ್ಷನ್ ಮುಗಿದ್ಮೇಲೆ ಇದರಲ್ಲಿ ದೇವ್ರನ್ನ ಕೂರಿಸ್ತಾರೆ. ಇದು ಮೊದಲು ಈ ರೀತಿಯಾಗಿರಲಿಲ್ಲ, ಇದು ಮೊದಲು ಬೇರೆ ಥರ ಇತ್ತು. ಇವಾಗ ಫುಲ್ ಗ್ರ್ಯಾಂಡಾಗಿ ಈ ರೀತಿಯಾಗಿ ಮಾಡ್ತಿದ್ದಾರೆ. ಸೊ ಇನ್ನು ಕನ್ಸ್ಟ್ರಕ್ಷನ್ ಪೂರ್ತಿಯಾಗಿ ಮುಗ್ದಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಹೋದಾಗ ಅದು ಫುಲ್ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಅಂತ ಅನಿಸುತ್ತೆ. ಇನ್ನೊಂದು ಸಲಿನೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶ್ರಾವಣದಲ್ಲಂತೂ ಒಟ್ಟಿನಲ್ಲಿ ವರ್ಷದಲ್ಲಿ ಒಂದು ಸಲಿನಾರು ಬರಬೇಕು ಈ ದೇವಸ್ಥಾನಕ್ಕೆ, ನಮ್ಮನೆ ದೇವ್ರುಗಳಿಗೆ. ಸೊ ಈ ರೀತಿಯಾಗಿ ನಡೀತಿದೆ ಕನ್ಸ್ಟ್ರಕ್ಷನ್ನು. ಸೊ ಇದ್ರ ಸುತ್ತ ಎಲ್ಲ ಕಾಂಪೌಂಡ್ ಬರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಇಲ್ಲಿ ಮುಂದೆ ಬರ್ತಾ ಒಂದು ದೇವರಿದೆ, ಅಲ್ಲೂ ಕೂಡ ಆಶೀರ್ವಾದ ತೊಗೊಂಡು ಮಂಗಳಾರತಿ ತೊಗೊಂಡು ಬಂದ್ವಿ. ಆಮೇಲೆ ಇಲ್ಲಿ ಇನ್ನೊಂದು ಕೇಳ್ಕೊಳ್ಳೋಕ್ಕೆ ಏನೋ ಮರ್ತೋಗಿದ್ರಂತೆ ನಮ್ಮಪ್ಪ. ಅದಕ್ಕೋಸ್ಕರ ಮತ್ತೆ ಕೇಳ್ಕೊಳ್ಳೋಕೆ ಹೋದರು, ಬಟ್ ಅದು ಮುಂದೆ ಬರಲಿಲ್ಲ. ಅದಾದಮೇಲೆ ಇದು ರಿಯಲ್ ಅಂತ. ಸೊ ಇಲ್ಲಿ ಎಷ್ಟೊಂದು ಕೇಳ್ಕೊಂಡಿದ್ದಾರಂತೆ ನಮ್ಮಪ್ಪ ಅಮ್ಮ ಎಲ್ಲ, ಅದೆಲ್ಲ ನಿಜ ಆಗಿದೆ ಅಂತ. ಬಟ್ ತುಂಬ ವರ್ಷಗಳಾದಮೇಲೆ ನಾವು ಕೇಳ್ಕೊತಾ ಇರೋದು. ಆವಾಗಲೇ ನೋಡಿದ್ರಲ್ಲ, ಬೇಡ್ಕೊಳ್ಳೋದು ಮುಗಿಯೋ ಅಷ್ಟರಲ್ಲೇ ಬಸವಣ್ಣ ಮುಂದೆ ಬಂತು. ಇವಾಗ ಅಷ್ಟೊಂದು ಮುಂದೆ ಬರಲಿಲ್ಲ. ಸೊ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆದರೆ ಅಂತೂ ಹರಕೆ ತೀರಿಸ್ತೀವಿ. ಅದು ನೋಡಿದ್ರಲ್ಲ ಕೊಂಬು ಯಾವ ರೀತಿ ಬಂದುಬಿಡ್ತು ಅಂತ. ಆಮೇಲೆ ಇಲ್ಲೊಂದು ದೊಡ್ಡದಾದ ಗಂಟೆ ಇದೆ, ಅದ್ರ ಕೆಳಗಡೆ ಆಂಜನೇಯ ಸ್ವಾಮಿ ಇದ್ದಾರೆ. ಅಲ್ಲಿ ಪೂಜೆ ಅಂದರೆ ಗಂಧಕಡ್ಡಿ ಎಲ್ಲ ಇಟ್ಟಿರ್ತಾರೆ, ಹಾಗೆ ಆರತಿ ಥರನೂ ಇಟ್ಟಿರ್ತಾರೆ. ಅದನ್ನು ಆರತಿ ಎಲ್ಲ ತೊಗೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಬಂದ್ವಿ. ಅಷ್ಟೇ ದೇವಸ್ಥಾನ ಇರೋದು. ಸೊ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅಂದರೆ ದೇವರಿದೆ. ನಾನು ಕೂಡ ನೋಡೋಕ್ಕಾಗಲಿಲ್ಲ, ಆ ಥರ ಮುತ್ಕೊಬಿಟ್ಟಿದ್ರು ಎಲ್ಲ ಜನಗಳು. ಅದಾದಮೇಲೆ ಒಂದು ದೇವರು, ಅದು ಯಾವ ದೇವರು ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಗಂಟೆ ಇದೆ, ಅದ್ರ ಕೆಳಗಡೆ ಆಂಜನೇಯ ಸ್ವಾಮಿ. ಅದಾದಮೇಲೆ ಬಂದ್ವಿ ಅಷ್ಟೇ. ಪ್ರಸಾದ ಕೊಡ್ತಾಯಿದ್ರು. ಸೊ ಇದೇ ಫಸ್ಟ್ ಟೈಮ್ ನನಗೆ ನೆನಪೇ ಇಲ್ಲ ಈ ದೇವಸ್ಥಾನದಲ್ಲಿ ಪ್ರಸಾದ ತಿಂದಿರೋದು. ಬಿಕಾಸ್ ಯಾವಾಗಲೂ ನಾವು ಲೇಟಾಗೇ ಬರ್ತಿದ್ವಿ, ಈವ್ನಿಂಗ್ ಆ ಥರ ಎಲ್ಲ. ಆ್ಯಂಡ್ ಇವಾಗ ಶ್ರಾವಣ ಟೈಮಲ್ಲಿ ಬಂದಿರೋದ್ರಿಂದ, ಶ್ರಾವಣದಲ್ಲಿ ಎಲ್ಲರೂ ಬರ್ತಾರಲ್ವ, ಅದಕ್ಕೋಸ್ಕರ ಪ್ರಸಾದ ಕೊಡ್ತಿದ್ರು. ಸೊ ದೇವಸ್ಥಾನದಲ್ಲಿ ಪ್ರಸಾದ ಸಿಗೋದೇ ತುಂಬ ರೇರ್ ಆ್ಯಂಡ್ ಒಳ್ಳೇದಲ್ವಾ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿದ್ರೆ. ಸೊ ಅದನ್ನು ಈಸ್ಕೊಂಡ್ವಿ. ಮೆಂತ್ಯ ಬಾತ್ ಮತ್ತು ಕೇಸರಿ ಬಾತು. ಸೊ ಅದನ್ನೆಲ್ಲ ತಿನ್ಕೊಂಡು ಆಮೇಲೆ ನಾವು ಮುಂದೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಒಂದು ದೇವಸ್ಥಾನ ಮುಗೀತು. ಇನ್ನೊಂದು ದೇವಸ್ಥಾನಕ್ಕೆ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ಹೋಗೋದು, ಬೇರೆ ದೇವಸ್ಥಾನಕ್ಕೆ. ಸೊ ಇದು ನಮ್ಮಪ್ಪ ಅವ್ರ ಮನೆ ಕಡೆ ಮನೆ ದೇವರು. ಸೊ ಆಮೇಲೆ ಮುಂದೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ಗಿಡ ಮರಗಳು, ಮಧ್ಯದಲ್ಲಿ ಮಾತ್ರ ನಾವು ಹೋಗ್ತಾ ಇರೋದು. ಸೊ ಮೊದಲೆಲ್ಲ ನೋಡಿದ್ರಲ್ಲ, ಅಂದರೆ ಲಾಸ್ಟ್ ವ್ಲಾಗಲ್ಲಿ ಬರೀ ಮುಂದೆ ಈ ಕಡೆ ನೋಡು ಬಿಲ್ಡಿಂಗ್ಸ್ಗಳು, ಈ ಕಡೆ ನೋಡು ಬಿಲ್ಡಿಂಗ್ಸ್ಗಳು, ಆ ರೀತಿಯೇ ಇತ್ತು. ಇವಾಗ ನೋಡಿ ಫುಲ್ ಗ್ರೀನರಿ, ಏನು ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ಏನೂ ದರ್ಶನ ಅಷ್ಟು ಚೆನ್ನಾಗಿ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಹೋಗೋ ದೇವಸ್ಥಾನಕ್ಕೆ ದರ್ಶನ ಚೆನ್ನಾಗಾಗುತ್ತೋ ಇಲ್ವೋ ಅಂತ ನೋಡಿ ನೀವೇ. ಆ್ಯಂಡ್ ಈಗೆಲ್ಲ ಪೊಲಿಟಿಕ್ಸ್ಗೆ ವ್ಯಾಲ್ಯೂ, ಎಲ್ಲ ಕಡೆನೂ ಅದೇ. ದೇವಸ್ಥಾನದಲ್ಲಿ ಅಂತ ಇಲ್ಲ, ಎಲ್ಲ ಕಡೆನೂ ಅದೇ ಆಗಿಬಿಟ್ಟಿದೆ ಈಗಂತೂ. ಸೊ ಅಷ್ಟು ದೂರದಿಂದ ಬರೋದಕ್ಕೆ ಏನು ವ್ಯಾಲ್ಯೂನೇ ಇರಲ್ಲ. ಸೊ ಫುಲ್ಲು ಕೂದಲೆಲ್ಲ ಈ ರೀತಿ ಆಗಿಬಿಟ್ಟಿತ್ತು. ನಾನು ಹೂವು ಎಲ್ಲ ತೆಗಿಯೋಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ, ಸಿಕ್ಕಾಗ್ಬಿಟ್ಟಿತ್ತು ಕೂದಲು. ಆ ಕೂದಲು ಮತ್ತು ಹೂವು ಎರಡೂ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಹೂವನ್ನ ತೆಗ್ದು ಎಸ್ಬಿಟ್ಟೆ. ಆಮೇಲೆ ಕೂದಲನ್ನ ಎಲ್ಲ ಬಿಚ್ಚಿಬಿಟ್ಟು ಜಡೆ ಹಾಕಿದ್ನೆಲ್ಲ ಫುಲ್ ಕಟ್ಕೊಬಿಟ್ಟೆ. ಇನ್ನು ಮನೆಗೆ ಹೋಗ್ಬಿಟ್ಟು, ಅಂದರೆ ಊರಲ್ಲಿ ಹೋಗ್ಬಿಟ್ಟು ತಲೆ ಬಾಚ್ಕೊಂಡ್ರೆ ಆಯಿತು ಅಂತ ಆ ರೀತಿಯಾಗಿ ಆಗಿಬಿಟ್ಟಿತ್ತು.
ಇನ್ನೊಂದು ಹಳೆ ಸಾಂಗ್ಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ನೇಚರ್ಗೆ ಆ ಸಾಂಗ್ ಅಂತೂ ಸೂಟ್ ಆಗ್ತಾಯಿತ್ತು. ಆ್ಯಂಡ್ ಇದು ನೋಡಿ, ಇದು ಕೆರೆ ಥರ, ಆದರೆ ಕೆರೆ ಅಲ್ಲ ಅದು. ಅದ್ರ ಸುತ್ತ ಅಂದರೆ ಅದ್ರ ಮೇಲೆ ಒಂದು ಅರ್ಧ ಭಾಗ ತಾವರೆ ಹೂವುದು ಅರಳ್ಕೊಬಿಟ್ಟಿತ್ತು. ಸೊ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ನಾನು ಆಗಲೇ ಹೇಳ್ದಂಗೆ, ಅಂದರೆ ಹಿಂದಿನ ವ್ಲಾಗಲ್ಲಿ ಹೇಳ್ದಾಗೆ, ಈ ಕಡೆ ಇನ್ನು ಊರ ಕಡೆ ಫುಲ್ಲೂ ಆಲ್ಮೋಸ್ಟಾಗಿ ಎಲ್ಲೇ ನೋಡಿದ್ರು ಆಂಜನೇಯನ ಟೆಂಪಲ್ಲೇ ಇರೋದು. ಆ್ಯಂಡ್ ಈ ಪಂಚಮುಖಿ ಆಂಜನೇಯನ ಟೆಂಪಲ್ ಇದೆ ಅಲ್ವಾ, ಅದು ಕುಣಿಗಲ್ ಹತ್ರನೇ ಇರೋದು. ಊರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ನಾವು ಬೇಸಿಕಲಾಗಿ ಕುಣಿಗಲ್ ಸೈಡೇ ನಮ್ಮೂರುಗಳು ಇರೋದು. ಅಂದರೆ ಕುಣಿಗಲ್ ಅಂದರೆ ಕುಣಿಗಲ್ ತೀರಾ ಹತ್ರ ಅಲ್ಲ, ಅಂದರೆ ಆ ರೂಟಲ್ಲಿ ಹೋಗೋದಂತ ಅಷ್ಟೇ. ಇನ್ನು ಕುಣಿಗಲ್ಗೆ ರೀಚ್ ಆದ್ವಿ. ಸೊ ಇವತ್ತು ಶನಿವಾರ ಆಗಿದ್ದರಿಂದ ಕಾಲೇಜು ಆ ರೀತಿಯಾಗೆಲ್ಲನೂ ಮಕ್ಕಳೆಲ್ಲ ಹೋಗ್ತಿದ್ರು, ಅಂದರೆ ಸ್ಟೂಡೆಂಟ್ಸ್ ಎಲ್ಲ. ಬ್ಯಾಂಗ್ಳೂರ್ನೇ ಮೀರಿಸ್ಬಿಟ್ಟಿದೆ ಕುಣಿಗಲ್, ಆ ರೀತಿಯಾಗಿತ್ತು. ಅಂದರೆ ಸ್ಟೂಡೆಂಟ್ಸ್ಗಳೆಲ್ಲನೂ. ಹಾಗೆಯೇ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಕೂಡ ನಾವು ಹೋಗಿದ್ದೀವಿ ಒಂದೇ ಒಂದು ಸಲ. ಊರಿಗೆ ಹತ್ತಿರ ಇದ್ರೂ ಕೂಡ, ಅಂದರೆ ಅದೇ ರೂಟ್ಗೆ ಹೋಗ್ಬೇಕಲ್ವ ಊರಿಗೆ, ಆದರೂ ಒಂದೇ ಸಲವೇ ಹೋಗಿರೋದು. ನಮಗೆ ತುಂಬ ಹತ್ತಿರ ಆಗುತ್ತೆ. ಊರಿಗೆ ಹೋಗ್ಬೇಕಾದ್ರೆ ಅದೇ ರೂಟಲ್ಲಿ ಹೋಗೋ ಕಾರಣದಿಂದ ಹೋಗಿ ಬರ್ಬೋದು. ಬಟ್ ನಾವು ಒಂದೇ ಸಲ ಹೋಗಿರೋದು. 2 years ಬ್ಯಾಕ್ ಅನಿಸುತ್ತೆ ಹೋಗಿದ್ದು. ಸೊ ಕುಣಿಗಲ್ಗೆ ರೀಚ್ ಆದಮೇಲೆ ಅಲ್ಲೇ ಕಾರ್ ನಿಲ್ಲಿಸಿದ್ವಿ ಸ್ವಲ್ಪ ಹೊತ್ತು, ಮನೆಗೆ ಏನೇನು ಐಟಮ್ಗಳು ಬೇಕು ಅದನ್ನೆಲ್ಲ ತೊಗೊಳಕ್ಕೆ ಅಂತ. ಅದಾದಮೇಲೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಇನ್ನೇನು ನಮ್ಮ ತಾತಾಜಿ ಊರು ಸಿಕ್ತು, ಅದೇ ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗೋಕ್ಕೆ ಅಂದಾಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆಯಿಂದ ಆದಷ್ಟು ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದೀನಿ. ನಾನು ಟ್ರೈ ಮಾಡಿದ್ದೀನಿ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಆದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೋಡಿ ಹೆಂಗಿದೆ ನೇಚರ್ ಅಂತೂ. ನಾನಂತೂ ನೇಚರ್ನ ಈ ಸಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನೇಚರ್ನ. ಎತ್ತ ಕಡೆ ನೋಡಿದ್ರೂ ಮರ ಗಿಡಗಳು. ಅದು ನಮ್ಮ ಸೈಡ್ ಅಂದರೆ ನಾವು ಸ್ವಲ್ಪ ತುಮಕೂರ್ಗೂ ರಿಲೇಟ್ ಆಗುತ್ತೆ ಊರುಗಳು. ತುಮಕೂರು ಹತ್ರ ನಮಗೆ. ಸೊ ತುಮಕೂರು ಅಂದರೆ ಕಲ್ಪತರ ನಾಡು, ತೆಂಗಿನ ಮರಗಳು ಜಾಸ್ತಿ ಇರುತ್ತಲ್ವ. ನಮ್ಮ ಸೈಡ್ ತೆಂಗಿನ ಮರ, ಅಡಿಕೆಕಾಯಿ ಮರಗಳು ಜಾಸ್ತಿ. ಸೊ ನೋಡ್ತಿರ್ಬೋದು ತೆಂಗಿನ ಮರಗಳು ಎಷ್ಟಿದ್ದಾವೆ ಅಂತ. ಸೊ ಆ ರೀತಿಯಾಗಿತ್ತು. ನಾನಂತೂ ನೇಚರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಇನ್ನೇನು ಊರಿಗೆ ರೀಚ್ ಆದ್ವಿ. ಅಷ್ಟೇ ಗೈಸ್, ಇನ್ನು ರೀಚ್ ಆಗಿಬಿಟ್ವಿ ನಮ್ಮ ತಾತ ಅಜ್ಜಿ ಮನೆಗೆ. ಇದಾದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ನಾವು ಯೂಶ್ವಲಿ ಈ ರೂಟಲ್ಲಿ ಬರೋಲ್ಲ, ಅಂದರೆ ಇದು ಚಾನಲ್ ಪಕ್ಕ ಇರೋದು. ಆ ಕಡೆಯಿಂದ ಬರ್ಬೋದಿತ್ತು, ಬಟ್ ಈ ಕಡೆನೇ ಬಂದ್ವಿ. ಇಲ್ಲಿ ದನ ಕಟ್ ಹಾಕಿದ್ರು. ನಮ್ಮ ದನ ನೋಡಿ ಹೆಂಗೆ ನೋಡ್ತಾ ಇದೆ. ಅದು ಇದು ನಮ್ಮ ದನನೇ. ಅಲ್ಲೇ ಕೊಡಿ, ಅಲ್ಲೇ ತಳಕ. ಸೊ ಗೈಸ್, ಆಮೇಲೆ ಮನೆಗೆ ಹೋದಾದ್ಮೇಲೆ ನೆಕ್ಸ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದು ಕೂಡ ನಮ್ಮ ಮನೆ ದೇವರೇ. ಸೊ ಅಲ್ಲಿಗೆ ನಮ್ಮ ತಾತ ಅಜ್ಜಿಯವ್ರ ಮನೆ ದೇವ್ರು ಕೂಡ ಒಂದೇ, ನಮ್ಮ ಅಪ್ಪ ಅವ್ರ ಮನೆ ದೇವ್ರು ಕೂಡ ಒಂದೇ. ಸೊ ಇಲ್ಲಿ ಹೇಗಂದರೆ ಈ ಊರಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಒಂದೇ ಥರ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಈಗ ಫಸ್ಟ್ನೇ ಶ್ರಾವಣ ಅಂದರೆ ಮೊದಲನೇ ಶ್ರಾವಣ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರೂ ಆ ಊರಲ್ಲಿ ಇರೋ ಪ್ರತಿಯೊಬ್ಬರೂ ಅವತ್ತೇ ಮಾಡ್ತಾರೆ. ನಾನು 2ನೇ ಶನಿವಾರ ಮಾಡ್ತೀನಿ, 3ನೇ ಶನಿವಾರ ಮಾಡ್ತೀನಿ ಅಂತ ಅಲ್ಲ. ಆ್ಯಂಡ್ ಇಲ್ಲಿ ಹೇಗೆ ಅಂದರೆ ತಳಗೆ ಕೊಡೋದು ಅಂತ ಹೇಳ್ತಾರೆ, ನಾರ್ಮಲಾಗಿ ಅರಕೆ ಅಂತ ಹೇಳ್ತಾರಲ್ಲ. ಬಟ್ ಇಲ್ಲಿ ಪ್ರತಿ ಶ್ರಾವಣ ಕೂಡ, ಅಂದರೆ ಪ್ರತಿ ವರ್ಷವೂ ಶ್ರಾವಣ ಟೈಮಲ್ಲಿ ಇಲ್ಲಿ ಕೋಳಿನ ಕೊಡ್ತಾರೆ. ಕೋಳಿನ ಇಲ್ಲಿ ಅರಕೆ ರೂಪದಲ್ಲಿ, ಅರಕೆ ಅಂತ ಹೇಳೋಕ್ಕಾಗಲ್ಲ, ತಳಗೆ ಅರಕೆ ಎರಡೂ ಸೇಮ್ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ತಳಗೆ ಅಂತ ಹೇಳ್ತಾರೆ, ಅದನ್ನು ಕೊಡಬೇಕು. ಅದೇ ಮೇನ್ ರೀಸನ್ನು ಶ್ರಾವಣ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋದು.
ಸೊ ಅದನ್ನೇ ನಾವು ತೊಗೊಂಡು ಸೊ ನಮ್ಮ ತಾತ ಅಜ್ಜಿ ದನ ಕರು ಎಲ್ಲ ನೋಡ್ಕೊಳ್ಳೋದಿತ್ತಂತ ಅವ್ರು ಬರಲಿಲ್ಲ. ಸೊ ನಮ್ಮಮ್ಮನೇ ಇದ್ರಲ್ಲ, ಸೊ ನಮ್ಮಮ್ಮನೇ ನಮ್ಮಪ್ಪ ಅವ್ರ ಮನೆದು ಆಗುತ್ತೆ, ನಮ್ಮಮ್ಮನ ಮನೆ ನಮ್ಮ ತಾತ ಅಜ್ಜಿ ಮನೆದು ಆಗುತ್ತೆ. ಇಬ್ರಿಗೂ ಪೂಜೆ ಮಾಡಿಸ್ದಾಗುತ್ತೆ ಅಂತ ಪೂಜೆ ಮಾಡ್ಸೋಕ್ಕೆ ಬಂದ್ವಿ. ಮೊದಲನೇದಾಗಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದು. ಈ ಊರಲ್ಲಿ ನಾವು ಒಟ್ಟಿಗೆ ಟೋಟಲಾಗಿ 5 ದೇವ್ರುಗಳನ್ನ ನಾವು ಪೂಜೆ ಮಾಡಿಸ್ಬೇಕು. ಒಂದು ರಂಗನಾಥ ಸ್ವಾಮಿ, ಆಮೇಲೆ ಕೊಲ್ಲಾಪುರದಮ್ಮ, ಗುಂಡ್ಕಲಪ್ಪ, ಬೆಂಗುಡಪ್ಪ, ಇನ್ನೊಂದು ಯಾವ ದೇವರು 4 ಹೇಳಿದೆ, ಇನ್ನೊಂದು ಯಾವ ದೇವ್ರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಲಕ್ಷ್ಮೀ ದೇವರು. ಈ 5 ದೇವ್ರುಗಳಿಗೂ ಪೂಜೆ ಮಾಡಿಸ್ಬೇಕು. ಸೊ ನಮ್ಮ ತಾತಾಜಿ ಮನೆಯದು ಹಾಗೆ ನಮ್ಮಪ್ಪ ಅವ್ರ ಮನೆಯದು 2 ಸೇರಿಸಿ ಪೂಜೆ ಮಾಡಿಸ್ತಾ ಇರೋದು. ಆ್ಯಂಡ್ ನಾವೇನು ತಳಿಗೆ ಕೊಡ್ತೀವಿ ಅಂದರೆ ಕೋಳಿನ ಕೊಡ್ತೀವಿ, ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಅದರಲ್ಲಿ ಅಡುಗೆನ ಮಾಡಿಬಿಟ್ಟು ಯಾರ್ಯಾರು ಭಕ್ತಾದಿಗಳು ಬಂದಿರ್ತಾರೆ ಅವರಿಗೆ ಬಡಿಸ್ತಾರೆ. ಸೊ ಇದೇನೋ ಗೊತ್ತಿಲ್ಲ, ಆವಾಗಿಂದ ಇದೇ ರೀತಿಯಾಗಿ ಪ್ರೊಸೀಜರ್ ನಡ್ಕೊಂಬಂದಿದೆ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀಸನ್ಗೆ ಅಂತಲೇ ನಾವು ಶ್ರಾವಣ ಟೈಮಲ್ಲಿ ಬರೋದು. ಸೊ ಶ್ರಾವಣ ಟೈಮಲ್ಲಿ 1ನೇ ಶ್ರಾವಣ ಹಾಗೂ 4ನೇ ಶ್ರಾವಣ ಫುಲ್ ರಶ್ ಇರ್ತಾರೆ. 2 ಮತ್ತು 3ನೇ ಶ್ರಾವಣ ಅಷ್ಟೊಂದು ರಶ್ ಇರೋಲ್ಲ. ನೋಡಿ, ನಾವು ಹೋಗೋ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಿರ್ತಾರೆ. ಸೊ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಅಂದರೆ ಒಂದು ಗಣೇಶ ದೇವ್ರನ್ನ ಇಡೋಕ್ಕೆ, ಇನ್ನೊಂದು ಯಾವುದೋ ದೇವ್ರನ್ನ ಇಡೋಕ್ಕೆ ಅಂತ ಸಪ್ರೇಟಾಗಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಒಬ್ಬರು ಕೂಡ ಜನ ಇರಲಿಲ್ಲ ಗೊತ್ತಾ, ನಾವೊಬ್ಬರೇ ಇದ್ದಿದ್ದು ಈ ದೇವಸ್ಥಾನದಲ್ಲಿ. ಸೊ ಮೊದಲನೇದಾಗಿ ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ಹೋಗೋ ಅಷ್ಟರಲ್ಲೇ 4 ಗಂಟೆ ಸಮಥಿಂಗ್ ಆಗಿಬಿಟ್ಟಿತ್ತು, 4-5 ಗಂಟೆನೋ ಆಗಿತ್ತು. ತುಂಬ ಲೇಟಾಗಿ ಬಂದ್ವಿ, ಬೆಳಗ್ಗೆಯಿಂದ ಜನಗಳೆಲ್ಲ ಬಂದು ಹೋಗಿರ್ತಾರೆ. ಸೊ ಅದೇನು ನಾವು ತಳಿಗೆ ಕೊಡ್ತೀವಿ ಅದನ್ನು ನಾವು ಫಸ್ಟೇ ಕೊಟ್ಟು ಬಂದುಬಿಟ್ವಿ ಪೂಜಾರಿಗೆ, ಅವ್ರ ಮನೆ ಹತ್ರನೇ ಹೋಗಿ ಕೊಟ್ಟು ಬಂದ್ವಿ, ಇನ್ನು ಟೈಮ್ ಆಗಿತ್ತಲ್ಲ ಅಂತ. ಬೆಳಗ್ಗೆ ಬೇಗನೆ ಬಂದಿದ್ದರೆ ಇಲ್ಲೇ ಇಸ್ಕೊಂಡು ಅದನ್ನೆಲ್ಲ ಅಡುಗೆ ಮಾಡ್ತಿದ್ರು. ಇಲ್ಲಿ ಮಂಟಪ ಇದೆ ಇನ್ನೊಂದು ದೇವಸ್ಥಾನದಲ್ಲಿ. ಅಂದರೆ ಇದು ಒಂದೇ ಊರು, ಒಂದು ಊರಲ್ಲಿ ಇಷ್ಟು ದೇವಸ್ಥಾನಗಳಿಗೆ ನಾವು ಹೋಗಿ ಬರಬೇಕು. ಆ್ಯಂಡ್ ನೆಕ್ಸ್ಟು ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನನಗಿಲ್ಲಿ ಸಪ್ರೇಟ್ ದೇವಸ್ಥಾನ ಇದೆ ಅಂತ ಇಷ್ಟು ವರ್ಷದಿಂದ ಬರ್ತಿದ್ರು ಮನೆ ದೇವ್ರುಗಳಿಗೆ. ಈ ವರ್ಷವೇ ಗೊತ್ತಾಗಿದ್ದು. ಏನಕ್ಕಂದರೆ ಕೊಲ್ಲಾಪುರದಮ್ಮ ದೇವಿನ ಅವರು ಮೊದಲು ಹೋಗಿದ್ವಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ, ಅಲ್ಲೇ ಇಟ್ಕೋತಿದ್ರಂತೆ. ಆದರೆ ಇವಾಗ ಅವರು ಕೊಲ್ಲಾಪುರದಮ್ಮ ಟೆಂಪಲ್ ಏನಿದೆ ಸಪ್ರೇಟಾಗಿದೆ ಅಲ್ವಾ, ಅಲ್ಲಿಗೆ ಯಾರು ಜನಗಳು ಬರಲ್ಲ ಅಂತ ಆ ದೇವಿನ ಅಲ್ಲಿ ತೊಗೊಂಡೋಗಿ ಇಟ್ಕೊಂಡಿದ್ದಾರಂತೆ. ನಂಗೆ ಇಷ್ಟು ವರ್ಷದಲ್ಲಿ ನಿಜಕ್ಕೂ ಗೊತ್ತಿರಲಿಲ್ಲ, ಈ ವರ್ಷವೇ ನೋಡಿದ್ದು. ನೆಕ್ಸ್ಟ್ ಬಂದಿರೋದು ಗುಂಡ್ಕಲಪ್ಪ ದೇವಸ್ಥಾನಕ್ಕೆ. ಇದೇ ದೇವರು ನೋಡಿ, ಗುಂಡ್ಕಲಪ್ಪ ಅಂದರೆ ಅದು ಕಲ್ಲು ರೂಪದಲ್ಲಿದೆ, ಅದಕ್ಕೆ ಗುಂಡ್ಕಲಪ್ಪ ಅಂತ ಕೂಗ್ತಾರೆ. ನೋಡ್ತಿರ್ಬೋದು ಸುತ್ತಮುತ್ತ ನೇಚರ್ ಎಷ್ಟೇ ಚೆನ್ನಾಗಿದ್ರು, ಎಷ್ಟು ಅದು ಕರ್ಪೂರದ್ದು ಆಮೇಲೆ ಗನ್ಕಡ್ಡಿದ್ದು ಎಲ್ಲ ಕವರ್ಗಳು ಹೆಂಗೆ ಬಿಸಾಕ್ಬಿಟ್ಟಿದ್ದಾರೆ ಅಂತ. ಸೊ ಇದರಿಂದ ಒಂದು ಕತೆ ಇದೆ. ಏನಂದರೆ ಅವಾಗೆಲ್ಲ ದನ ಕರು ಮೇಯ್ಸೋಕ್ಕೆಲ್ಲ ಹೋಗ್ತಿದ್ರಲ್ಲ, ಆವಾಗ ಈ ರೀತಿಯಾಗಿ ಕಲ್ಲಿರ್ತಿತ್ತಲ್ಲ, ಅದನ್ನು ತೊಗೊಂಡೋಗಿ ಯಾರು ದನ ಕರ ಮೇಯಿಸ್ತಿದ್ರು ಅವರು ತೊಗೊಂಡೋಗಿ ಎಸ್ಬಿಡ್ತಿದ್ರಂತೆ ಕೆರೆ ಒಳಗೆ. ಆ ಕೆರೆ ಒಳಗೆ ಎಸ್ದಾಗ ನೆಕ್ಸ್ಟ್ ದಿನ ಅವ್ರು ಬಂದು ನೋಡಿದಾಗ ಅದೇ ಕಲ್ಲು ಮತ್ತೆ ಬಂದು ಅದೇ ಜಾಗದಲ್ಲಿ ಇರ್ತಿತ್ತಂತೆ. ಸೊ ಇದು ಇದರಿಂದ ಇರೋ ಕತೆ. ಎಷ್ಟೇ ಸಲ ತೊಗೊಂಡೋಗಿ ಎಸೆದ್ರೂ ಅದು ಬಂದು ಅದೇ ರೂಪದಲ್ಲಿ ನಿಲ್ತಿತ್ತಂತೆ. ಆ್ಯಂಡ್ ಗುಂಡ್ಕಲಪ್ಪಂಗೆ ಅದು ಮರದ ಕೆಳಗಡೆ ಇರೋದಲ್ವ, ಯಾವುದೇ ರೀತಿಯಾಗಿ ದೇವಸ್ಥಾನ ಆ ಥರ ಏನೂ ಇಲ್ಲ. ಕೇಳಿದ್ರಂತೆ ನಿನಗೆ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅಂದಾಗ ದೇವರು ಒಪ್ಪಿಗೆ ಕೊಡಲಿಲ್ವಂತೆ ಗುಂಡ್ಕಲಪ್ಪ. ನೆಕ್ಸ್ಟ್ ಬಂದಿರೋದೇ ಮೇನ್ ದೇವರು ನಮ್ಮ ಬೆಂಗುಡಪ್ಪ ದೇವರು. ಸೊ ಬೆಂಗುಡಪ್ಪ ದೇವರಂದ್ರೆ ಅದು ಆಂಜನೇಯನ ರೂಪದಲ್ಲಿದೆ, ಆದರೆ ಆಂಜನೇಯ ಸ್ವಾಮಿ ಅಲ್ಲ, ಅದು ಬೆಂಗುಡಪ್ಪ ಅಂತ ಕರೀತಾರೆ ನಮ್ಮ ಸೈಡಲ್ಲಿ. ಸೊ ಅಷ್ಟೇ, ಎಲ್ಲ ಕಡೆ ಪೂಜೆ ಮುಗೀತು, ಇನ್ನೇನಿಲ್ಲ ಮನೆಗೆ ಹೋಗಬೇಕು. ಇಲ್ಲೇ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಲ್ಲ. ಇಲ್ಲಿ ದರ್ಶನ ಚೆನ್ನಾಗಾಯಿತು, ಪೂಜೆನೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕಂಪೇರ್ ಮಾಡಿದ್ರೆ. ಸೊ ಬೆಳಗ್ಗೆಯಿಂದ ಪಾಪ ಅವ್ರಿಗೂ ಸುಸ್ತಾಗಿರುತ್ತಲ್ವ, ಶ್ರಾವಣ ಟೈಮಲ್ಲಿ ತುಂಬ ಜನ ಬರ್ತಾರೆ. ಇನ್ನು ಅಲ್ಲಿ ಮಂಟಪ ಥರ ಇತ್ತಲ್ಲ, ಅದೇ ಮಂಟಪದಲ್ಲಿ ನಾಮಕರಣ, ಮದುವೆ, ಆಮೇಲೆ ನಾನು ಹೇಳಿದ್ನಲ್ಲ ಪ್ರಸಾದ ಥರ ಮಾಡ್ತಾರೆ ನಾವು ಕೊಡುವಂಥ ತಳಿಕೆಯಿಂದ ಅಂತ. ಸೊ ಅದನ್ನು ಕೂಡ ಪ್ರಸಾದ ಎಲ್ಲ ಮಾಡಿರ್ತಾರೆ, ಇವತ್ತು ಕೂಡ ಮಾಡಿದ್ರಂತೆ. ಬಟ್ ನಾವು ಹೋಗಿದ್ದು ಲೇಟ್ ಆಯ್ತಲ್ವ, ಸೊ ಆಲ್ರೆಡಿ ಎಲ್ಲ ಮುಗ್ದಿತ್ತು. ಇನ್ನು ನೋಡ್ತಿರ್ಬೋದು ಈ ಸೈಡ್ ನೀವು ಊರ ಕಡೆ, ನಮ್ಮೂರ ಸೈಡ್ ಪ್ರತಿ ಒಂದು ಕಡೆ ಎಲ್ಲೇ ನೋಡಿದ್ರು ತೆಂಗಿನ ಮರಗಳು, ಅಡಿಕೆ ಮರಗಳೇ ಜಾಸ್ತಿ ಇರುತ್ತೆ. ಅಡಿಕೆ ಮರಗಳಿಗಿಂತ ತೆಂಗಿನ ಮರ ಎಲ್ಲ ಜಾಸ್ತಿ ಇರುತ್ತೆ. ಏನಂದರೆ ಲೈಫ್ ಯಾವತ್ತೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಇನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೆನ್ನೆ ಹೇಳ್ದಾಗೇ ಅಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ರಲ್ವ, ಜನ ಜಾಸ್ತಿ ಇದ್ರೂ
ಅಂದರೆ ಕಡಿಮೆ ಜಾಗ ಇತ್ತು, ಹಾಗೇ ಜನ ಕೂಡ ಜಾಸ್ತಿ ಇದ್ದರು. ಅಲ್ಲಿ ಜನ ಜಾಸ್ತಿ ಇದ್ದಿದ್ದ ಕಾರಣ ನಾವು ದೇವ್ರ ಮುಖನೇ ನೋಡೋಕ್ಕಾಗಲಿಲ್ಲ ಅಂತ ಹೇಳಿದೆ. ಇನ್ನು ಇಲ್ಲಿ ಜನನೇ ಇರಲಿಲ್ಲ, ಪೂಜೆ ನೀಟಾಗಿ ಮಾಡಲಿಲ್ಲ ಅಂತ ಹೇಳ್ತೀವಿ. ಹೆಂಗಿದ್ರೂ ಪ್ರಾಬ್ಲಮ್ಮೇ. ಬಟ್ ಬೆಳಗ್ಗೆನೇ ಬಂದರೆ ಚೆನ್ನಾಗಿ ಮಾಡ್ತಾರೆ. ಅದೇ ಬೆಳಗ್ಗೆ ಬಂದಿರೋ ಫುಲ್ ರಶ್ ಇರ್ತಿದ್ರು ಪಕ್ಕ. ಸೊ ಆವಾಗ ಏನು ಅನ್ಕೋತಿದ್ವಿ, ಕಡಿಮೆ ಜನ ಇದ್ದಾಗ ಬರಬೇಕು ಅಂತ ಅನ್ಕೋತಿದ್ವಿ. ಬಟ್ ಅವರೂ ಪೂಜೆ ಮಾಡಿ ಸಾಕಾಗಿರುತ್ತಲ್ವ ಬೆಳಗ್ಗೆಯಿಂದ, ಅವರು ಸುಸ್ತಾಗಿಬಿಟ್ಟಿದ್ರು. ಅಷ್ಟೊಂದೇನು ಚೆನ್ನಾಗಿ ಮಾಡಲಿಲ್ಲ. ಬಟ್ ಕಂಪೇರ್ ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕಂಪೇರ್ ಮಾಡಿದ್ರೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಇನ್ನು ತಳಗೆ ಬಂದು ನಮ್ಮ ಅಪ್ಪ ಅವ್ರ ಮನೆ ದೇವ್ರ ಅಂತ ಒಂದು ಕೋಳಿ, ನಮ್ಮ ತಾತ ಅಜ್ಜಿ ಅವ್ರ ಕಡೆಯಿಂದ ಒಂದು ಕೋಳಿ, 2 ಕೋಳಿನ ನಾವು ಕೊಟ್ವಿ. ಅದನ್ನು ನಾವು ಪೂಜಾರಿಗಳಿಗೆ ಕೊಡ್ತೀವಿ. ಅದು ದೇವ್ರಿಗೆ ಸಲ್ಲುತ್ತೋ ಅವ್ರಿಗೆ ಸಲ್ಲುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಆವಾಗಿಂದ ಹೇಗೆ ನಡೆಸ್ಕೊಬಂದಿದ್ದಾರೋ ಆ ರೀತಿಯಾಗಿ ನಾವು ಕೊಟ್ಬಿಡ್ತೀವಿ. ಅದು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಬೆಳಗ್ಗೆನೇ ಕೊಟ್ಟರೆ ಬೆಳಗ್ಗೆ ಹೊತ್ತೇ ಅವರು ಅದು ಪ್ರಸಾದ ರೀತಿಯಲ್ಲಿ ಮಾಡಿ ಭಕ್ತಾದಿಗಳಿಗೆ ಕೊಡ್ತಾರೆ. ನಾವು ಸಾಯಂಕಾಲ ಆಗಿದ್ದರಿಂದ ನಾವು ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದ್ವಿ. ಅದನ್ನು ಅವರು ಅಡುಗೆ ಮಾಡ್ಕೊಂಡು ತಿಂತಾರೋ ಏನೋ ಗೊತ್ತಿಲ್ಲ. ಇನ್ನು ಟೈಮ್ ಆಗೋಗಿತ್ತಲ್ಲ. ಸೊ ಇನ್ನು ಡಿನ್ನರ್ಗಂತ ಮುದ್ದೆ, ಪೆಪ್ಪರ್ ಚಿಕನ್, ಕಬಾಬ್, ಆಮೇಲೆ ನಾಟಿ ಕೋಳಿ, ಅಂದರೆ ನಮ್ಮ ಅಜ್ಜಿ ಸಾಕಿದ್ರಲ್ಲ ಅದೇ ಹುಂಜಗಳಿತ್ತು ಅಂತ ಅದನ್ನು ಸಾಂಬಾರು ಮಾಡಿದರು, ನಾಟಿ ಕೋಳಿದು. ಸೊ ಇದು ನಾನು ನೆಕ್ಸ್ಟ್ ಡೇ ಅಂದರೆ ಸಂಡೇ ಆಗಸ್ಟ್ 3 ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ವ್ಲಾಗ್ನ ಅಷ್ಟೇ ಪುಟ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಆ್ಯಂಡ್ ರೆಸಿಪೀಸ್ನ ಶೂಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬೆಳಗ್ಗೆಯಿಂದ ಅಷ್ಟು ದೇವಸ್ಥಾನಗಳಿಗೆ ಸುತ್ತಿ ಸಾಕಾಗಿತ್ತು. ನಾನು ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಕೊಂಡೆ. ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ರೆಸಿಪೀಸ್ನ ಶೂಟ್ ಮಾಡಬೇಕಂದ್ರೆ ನಾನೇ ಮಾಡಬೇಕು. ಏನಂದರೆ ನಾನೇ ಅಡುಗೆ ಮಾಡಿ ನಾನೇ ಶೂಟ್ ಮಾಡಿದ್ರೆ ಆವಾಗ ರೆಸಿಪಿ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮ ಅಮ್ಮನೋ ನಮ್ಮ ಅಕ್ಕನೋ ಅಡುಗೆ ಮಾಡ್ತಿರ್ತಾರೆ, ನಾನು ಹೋಗಿ ಶೂಟ್ ಮಾಡಿದ್ರೆ ಅದು ನನಗೆ ಅಷ್ಟು ಇಷ್ಟ ಆಗಲ್ಲ ಶೂಟ್ ಮಾಡೋಕ್ಕೆ. ಯಾಕಂದರೆ ನಾನೇ ಮಾಡಿದ್ರೆ ಅದು ನನಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಎಗ್ ಬುರ್ಜಿ ರೆಸಿಪಿನ ಶೇರ್ ಮಾಡಿದ್ದೆ. ಹಾಗೆಯೇ ಶಾರ್ಟ್ಸಲ್ಲಿ ನಾನು ನುಗ್ಗೆ ಸೊಪ್ಪಿಂದ ಮಾಡಿರೋಂತಹ ಎಗ್ ಬುರ್ಜಿನ ಶೇರ್ ಮಾಡಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಸೊ ಊರಲ್ಲಿತ್ತು ಅಂದರೆ ಕಾಫಿ ಅಂತೂ ಮಾಡ್ತಾನೆ ಇರ್ತೀವಿ, ಕಾಫಿ ಟೀ ಅಂತ. ಆಮೇಲೆ ನಾಟಿ ಕೋಳಿ ಸಾಂಬಾರು ಹಾಗೆ ಇತ್ತು, ಅದಕ್ಕೆ ದೋಸೆ ಹಾಕಿದ್ವಿ ಬೆಳಗ್ಗೆ ಟಿಫನ್ಗಂತ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಹೇಗಿದೆ ಅಂತ. ಈ ವಿಂಡೋ ಅಂದರೆ ಈ ಕಿಟಕಿನ ಓಪನ್ ಮಾಡಿದ್ರೆ ಬೆಳಕು ಬರುತ್ತೆ, ಇಲ್ಲ ಅಂದರೆ ಯಾವಾಗಲೂ ಲೈಟ್ ಆನಲ್ಲೇ ಇರಬೇಕು. ಸೊ ಕರೆಂಟ್ ಹೋದಾಗಂತೂ ಇಲ್ಲಿ ಫುಲ್ ಕತ್ಲಾಗ್ಬಿಡುತ್ತೆ, ಏನೂ ಕಾಣಿಸಲ್ಲ. ಸೊ ಇಲ್ಲಿ ಕಿಟಕಿ ಓಪನ್ ಮಾಡಿದಾಗ ಫುಲ್ಲು ವೈಪ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಗಿಡ ಮರ ಎಲ್ಲ ಇದ್ದಾವೆ. ಅಂದರೆ ಅಲ್ಲಿ ಅಕ್ಕಿಗಳು ಬೇರೆ ಇತ್ತು, ಅವು ಸೌಂಡ್ ಮಾಡ್ತಾಯಿದ್ದೋ. ನಾನು ಹಾಗೆ ತೆಗ್ದೆ, ಏನು ಅಕ್ಕಿಗಳು ಅಂದರೆ ಏನು ಪಕ್ಷಿಗಳು ಅಂತ ನೋಡೋಕ್ಕೆ. ಏನು ಪಕ್ಷಿಗಳೋ ಗೊತ್ತಿಲ್ಲ ನನಗದು. ನಮ್ಮ ಮನೆಯಲ್ಲಿ ಟೋಟಲಾಗಿ 2 ದನಗಳಿದ್ದಾವೆ, ಆಮೇಲೆ 1 ಕರು ಇದೆ. ಸೊ ಅದರಿಂದನೇ ನಮ್ಗೆ ಹಾಲು ಸಿಗುತ್ತೆ. ನಾವು ಹೊರಗಡೆ ಏನಿಲ್ಲಿ ಬೈ ಮಾಡಲ್ಲ ಊರಲ್ಲಿ. ಸೊ ಅದರಿಂದನೇ ಕಾಫಿ ಮಾಡ್ತಾಯಿದ್ದೆ. ಇಲ್ಲಿದ್ದರೆ ಕಾಫಿ ಟೀ ಎಲ್ಲ 2-3 ಸಲನಾರು ಆಗುತ್ತೆ ದಿನಕ್ಕೆ. ಆಮೇಲೆ ನಾನು ಕಿಟಕಿ ಕ್ಲೋಸ್ ಮಾಡಿಬಿಟ್ಟೆ ಆಯಿತಾ. ಅದಾದಮೇಲೆ ಕರೆಂಟ್ ಹೊರ್ಟೋಯ್ತು. ಕಿಟಕಿ ತಗೊಂಡ್ರೆ ಲೈಟ್ ಬರುತ್ತೆ. ಹೇಳಮ್ಮ ಇವಕ್ಕೂ ಅದು ಕಮ್ಮಿ ಬಿಟ್ಟವಲ್ಲ ಅವಕ್ಕೂ ಒಂದೊಂದು ಕೊಡ್ಬೇಕು. ಮೊದಲಿಗೆ ಎಲ್ಲ ಮೇಲೆ ಹತ್ತಿರೆ ಎಲ್ಲ ಕೆಳಗೆ ಬರ್ತದೆ.
ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಹಾಗೆ ಹಾಕಿದ್ದೀನಿ ನಾನು, ಅಂದರೆ ವಾಯ್ಸ್ ಓವರ್ ಕೊಡ್ದೇನೆ, ಸೊ ನ್ಯಾಚುರಲಾಗೇ ಇರಲಿ ಅಂತ. ನಮ್ಮ ತಾತ ಅಜ್ಜಿ ಯಾವಾಗಲೂ ಹಂಗೇ ಸ್ವಲ್ಪ ಕೋಳಿ ಜಗಳ ಆಡ್ತಿರ್ತಾರೆ, ನಗು ಬರ್ತಿರುತ್ತೆ ಅವ್ರು ಆಡೋದು ನೋಡಿ. ಆ್ಯಂಡ್ ಇನ್ನೊಬ್ಬರು ಅವ್ರು ಬಂದು ನಮ್ಮ ತಾತ ಅವರ ಅಕ್ಕ, ಹಾಗೇ ನಮ್ಮ ತಾತನ ರೇಗಿಸ್ತಾ ಇದ್ದರು, ಅದನ್ನು ಹಾಗೇ ಹಾಕಿದ್ದೀನಿ ಕ್ಲಿಪ್ಪಿಂಗ್ನ. ಮಧ್ಯಾಹ್ನದ ಊಟ ಬಂದು ಅದೇನೆ ದೋಸೆ, ಒಂದು ದೋಸೆ ಅದು ತಿಂದೆ ನಾನು, ನಾಟಿ ಕೋಳಿ ಸಾರು. ಸೊ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶನಿವಾರದ ಮಧ್ಯಾಹ್ನದಿಂದ ಭಾನುವಾರದ ಮಧ್ಯಾಹ್ನದವರೆಗೂ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇನ್ನು ಮಿಕ್ಕಿದ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.